ನಮಸ್ಕಾರ ಸ್ನೇಹಿತರೆ. ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ನಟಿ ಸೌಂದರ್ಯ ಅವರ ಸಾವಿನ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೇವಲ 2 ಲಕ್ಷ ರೂಪಾಯಿಗಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಸೌಂದರ್ಯ ಪ್ರಾಣ ಕಳ್ಕೊಂಡ್ರು ಎಂದು ಅವರು ಹೇಳಿದ್ದು, ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ತೆಲುಗು, ಕನ್ನಡ ಸೇರಿದಂತೆ ದಕ್ಷಿಣ ಭಾರತ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಹೆಸರು ಮಾಡಿದ್ದ ಸೌಂದರ್ಯ ಅವರ ದುರಂತ ಸಾವು ಎಂದಿಗೂ ಇಡೀ ಚಿತ್ರರಂಗವನ್ನ ಕಾಡುವ ಕರಾಳ ನೆನಪು. ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪ್ರಸಿದ್ಧ ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ಸೌಂದರ್ಯ ಅವರ ಸಾವಿನ ಕುರಿತು ಆಘಾತಕಾರಿ ಕಾಮೆಂಟ್ ಮಾಡಿದ್ದಾರೆ. ಸೌಂದರ್ಯ ಅವರು ಕೇವಲ 2 ಲಕ್ಷ ರೂಪಾಯಿ ಹಣಕ್ಕೆ ಆಸೆ ಪಟ್ಟು ಚುನಾವಣಾ ಪ್ರಚಾರಕ್ಕೆ ಹೋಗಿ ಕೊನೆಗೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು ಎಂದು ಗೀತಾ ಕೃಷ್ಣ ಹೇಳಿರುವುದು ಸದ್ಯ ಅಭಿಮಾನಿಗಳ ಮತ್ತು ಚಿತ್ರರಂಗದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿರ್ದೇಶಕ ಗೀತಾ ಕೃಷ್ಣ ಅವರ ಪ್ರಕಾರ ಸೌಂದರ್ಯ ಅವರ ಕೆರಿಯರ್ ಅತ್ಯಂತ ಉತ್ತುಂಗದಲ್ಲಿದ್ದಾಗಲೇ ಅವರು ತಪ್ಪು ನಿರ್ಧಾರ ಕೈಗೊಂಡ್ರು. 2004ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಂದಿನ ಬಿಜೆಪಿ ನಾಯಕ ಸಿ ವಿದ್ಯಾಸಾಗರ್ ರಾವ್ ಅವರು ಕೇವಲ 2 ಲಕ್ಷ ರೂಪಾಯಿ ಆಫರ್ ನೀಡಿದ್ದಕ್ಕಾಗಿ ಸೌಂದರ್ಯ ಚುನಾವಣಾ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ರು. ಈ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ಹೋಗ್ತಿದ್ದಾಗ ದುರಂತ ಸಂಭವಿಸಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಇಬ್ಬರು ಸಾವನ್ನಪ್ಪಿದ್ರು. ಅಂದು ಆ 2 ಲಕ್ಷ ರೂಪಾಯಿಗೆ ಆಸೆ ಪಟ್ಟು ಪ್ರಚಾರಕ್ಕೆ ಹೋಗದೇ ಇದ್ದಿದ್ರೆ ಇವತ್ತು ಸೌಂದರ್ಯ ನಮ್ಮ ಮಧ್ಯೆ ಜೀವಂತವಾಗಿ ಇರ್ತಿದ್ರು ಎಂದು ಗೀತಾ ಕೃಷ್ಣ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೇ ವೇಳೆ ಅವರು ಹೈದರಾಬಾದ್ಗೆ ಬಂದಾಗ ಪ್ರಶಾಂತ್ ಕುಟೀರದಲ್ಲಿ ಉಳಿಯಲು ತಾವೇ ಸಜೆಸ್ಟ್ ಮಾಡಿದ್ದಾಗಿ ಹಾಗೂ ಸೌಂದರ್ಯ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ತಮಗೆ ಸಿಗಲಿಲ್ಲ ಎಂದು ನೆನೆದಿದ್ದಾರೆ. ಚಿತ್ರರಂಗದಲ್ಲಿ ಗ್ಲಾಮರ್ ಪ್ರಪಂಚದ ನಡುವೆಯೂ ಸೀರೆ ಧರಿಸಿಯೇ ಸೌಂದರ್ಯ ತೋರಿಸಿದ್ದವರು ನಟಿ ಸೌಂದರ್ಯ. ತಮ್ಮದೇ ಆದ ವಿಶಿಷ್ಟ ಇಮೇಜ್ ಸೃಷ್ಟಿಸಿಕೊಂಡಿದ್ರು. ಸೀರೆ ಉಡುವ ಶೈಲಿಯಲ್ಲಿ ಆ ಸೀರೆಗೆ ಹೊಸ ಅಂದ ತರ್ತಿದ್ದ ಸೌಂದರ್ಯ ಕೇವಲ ಕಂಟೆಂಟ್ ಆಧಾರಿತ ಮತ್ತು ಕೌಟುಂಬಿಕ ಸಿನಿಮಾಗಳನ್ನ ಆಯ್ದುಕೊಂಡು ಸಕ್ಸಸ್ ರೇಟ್ ಹೆಚ್ಚಿಸಿಕೊಂಡಿದ್ರು. ಅಂದಿನ ಕಾಲದಲ್ಲಿ ಸ್ಟಾರ್ ನಟ ವೆಂಕಟೇಶ್ ಮತ್ತು ಸೌಂದರ್ಯ ಅವರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಕ್ರೇಜ್ ಸೃಷ್ಟಿಸಿತ್ತು. ಇವರಿಬ್ಬರ ಜೋಡಿಯ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಮೂಲತಃ ಕರ್ನಾಟಕದವರಾದ ಸೌಂದರ್ಯ ತೆಲುಗು ಚಿತ್ರರಂಗಕ್ಕೆ ಮನವರಾಲಿ ಪೆಳ್ಳಿ ಎಂಬ ಚಿತ್ರದ ಮೂಲಕ ಪರಿಚಯವಾದರು. ನಂತರ ರಾಜೇಂದ್ರುಡು, ಗಜೇಂದ್ರುಡು ಮತ್ತು ಮಾಯಲೋಡು ಚಿತ್ರಗಳ ಯಶಸ್ಸಿನ ಬಳಿಕ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ. ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ತೆಲುಗು ಪ್ರೇಕ್ಷಕರ ಮನೆಯ ಮಗಳಾಗಿ ಸೌಂದರ್ಯ ಅಜರಾಮರವಾಗಿದ್ದಾರೆ. ಕನ್ನಡದಲ್ಲೂ ಅವರು ನಟಿಸಿದ್ದ ಚಿತ್ರಗಳು ಇಂದಿಗೂ ಅಜರಾಮರವಾಗಿದೆ. ಸ್ನೇಹಿತರೆ, ಸೌಂದರ್ಯ ಅವರ ಈ ದುರಂತದ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.